ಹೇ ಗೈಸ್, ಎಲ್ಲರಿಗೂ ನನ್ನ ಚಾನಲ್ ಅಲ್ಲಿ ವೆಲ್ಕಮ್. ಸೊ ಗೈಸ್, ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅನೌನ್ಸ್ಮೆಂಟ್ ಏನಂತ ಅಂದ್ರೆ, ಯಾರೆಲ್ಲ ಪರ್ಸನಲ್ ರೀಡಿಂಗ್ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ, ಸೊ ಇಫ್ ಯು ಆರ್ ರಿಯಲಿ ವೆರಿ ಇಂಟ್ರೆಸ್ಟೆಡ್, ಸೊ ಜಸ್ಟ್ ಫಾರ್ 300 ರುಪೀಸ್ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಇಟ್ಟಿದೀವಿ. ಸೊ ಇವತ್ತಿನ ದಿನ ಮಾತ್ರ 300 ರುಪೀಸ್ಗೆ ಕನ್ಸಲ್ಟೇಷನ್ ನ ಇಟ್ಟಿರೋದು. ಸೊ ಇವತ್ತು ಲಾಸ್ಟ್ ಡೇ ಆಫ್ 300 ರುಪೀಸ್ ಪ್ಯಾಕೇಜ್ ಅಂತ ಹೇಳ್ತೀನಿ. ಸೊ ಇಫ್ ಯು ಆರ್ ರಿಯಲಿ ವೆರಿ ಇಂಟ್ರೆಸ್ಟೆಡ್, ನೀವು 300 ರುಪೀಸ್ ನಮಗೆ ಪೇ ಮಾಡಿದ್ರೆ ನಿಮ್ಮ ಜಾಬ್, ಕರಿಯರ್, ರಿಲೇಶನ್ಶಿಪ್, ಮ್ಯಾರೇಜ್, ಮುಂದೆ ಏನಾಗುತ್ತೆ ಅಂಡ್ ನಿಮ್ಮ ಲೈಫ್ ಬಗ್ಗೆ ಅಂಡ್ ಥರ್ಡ್ ಪಾರ್ಟಿ ಸಿಚುಯೇಷನ್, ನಿಮ್ಮ ಎಕ್ಸ್ ಪರ್ಸನ್ ಬಗ್ಗೆ ಎಲ್ಲದರ ಡೀಟೇಲ್ ರೀಡಿಂಗ್ ನಿಮಗೆ ಸಿಗತ್ತೆ ಅಂತ ಹೇಳ್ಬೋದು. ಸೊ ಇಷ್ಟೇ ಕ್ವಶನ್ಸ್ ಕೇಳಬೇಕು, ಇಷ್ಟೊತ್ತೇ ಮಾತಾಡಬೇಕು ಅಂತ ಯಾವುದೇ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ. ಸೊ ನೀವು 300 ರುಪೀಸ್ಗೆ ಎಷ್ಟೊತ್ತಾದ್ರೂ ಮಾತಾಡಬಹುದು, ಎಷ್ಟು ಕ್ವಶನ್ಸ್ ಆದ್ರೂ ಕೇಳಬಹುದು. ಈ ಒಂದು ಪ್ಯಾಕೇಜ್ ಇವತ್ತು ಮಾತ್ರ ಇರುತ್ತೆ, ಇವತ್ತು ಲಾಸ್ಟ್ ಡೇ ಅಂತ ಹೇಳ್ಬೋದು. ಇವತ್ತೇ 10th ಏಪ್ರಿಲ್ ಆಗಿರೋದ್ರಿಂದ ಸೊ ಇವತ್ತು ಲಾಸ್ಟ್ ಡೇ ಇರುತ್ತೆ. ಸೊ ಇವತ್ತು ನೀವು ಪೇ ಮಾಡಿ ಇವತ್ತೇ ನೀವು ರೀಡಿಂಗ್ಸ್ ನ ಪಡ್ಕೊಬಹುದು ಅಂತ ಹೇಳ್ತೀನಿ. ಸೊ ಇನ್ ಕೇಸ್ ನಾನು ಏನಾದ್ರೂ ತುಂಬಾ ಜನ ಲೈಕ್ ನಾನು ಲೇಟ್ ಆಗಿ ಏನಾದ್ರೂ ರಿಪ್ಲೈ ಮಾಡಿದ್ರೆ ಬೇಜಾರ್ ಮಾಡ್ಕೊಂಬೇಡಿ. ನಾನು ಎಷ್ಟೇ ನಿಮ್ಮನ್ನ ಲೈಕ್ ನಿಮ್ ಮೆಸೇಜಸ್ ನಾನು ಓದ್ತೀನಿ, ನಿಮ್ ಕಾಲ್ಸ್ ನಾನು ರಿಸೀವ್ ಮಾಡಿಲ್ಲ ಅಂತಂದ್ರೆ ಮತ್ತೆ ನಾನೇ ಕಾಲ್ ಬ್ಯಾಕ್ ಮಾಡ್ತೀನಿ. ಯಾಕಂತಂದ್ರೆ ಸ್ವಲ್ಪ ನಾನು ಕೂಡ ನನ್ನ ಪ್ರೊಫೆಷನಲ್ ಅಲ್ಲಿ ಕೆಲಸದಲ್ಲಿ ಬಿಸಿ ಇರುವಾಗ ಸೊ ಕೆಲವೊಂದ್ಸತಿ ಕೆಲವೊಬ್ರು ಫೋನ್ ಮಾಡಿದಾಗ ನಾನು ಎತ್ತದೇ ಇರ್ಬೋದು, ಬಟ್ ಇಟ್ ಡಸಂಟ್ ಮೀನ್ ನಾನು ಬೇಕು ಅಂತ ಎತ್ತಾ ಇಲ್ಲ ಅಂತ ಅನ್ಕೊಳಕ್ ಹೋಗ್ಬೇಡಿ. ಸೊ ಯಾಕಂದ್ರೆ ನನ್ಗೆ ಅರ್ಥ ಆಗುತ್ತೆ ನಿಮ್ಮ ಕಾಳಜಿ ಅಂಡ್ ನೀವೆಷ್ಟು ಟೈಮ್ ಕೊಟ್ಟು ಈ ಒಂದು ವಿಡಿಯೋನ ನೋಡಿ ನಿಮ್ಗೆ ರೀಡಿಂಗ್ಸ್ ತಗೋಬೇಕು ಅಂತ ಆಸೆ ಇರುತ್ತೆ. ಸೊ ಡೆಫಿನೆಟ್ಲಿ ನಾನು ನಿಮ್ಗೆ ಹೆಲ್ಪ್ ಮಾಡೇ ಮಾಡ್ತೀನಿ. ಅಂಡ್ ಇನ್ನು ತುಂಬಾ ಜನ 400 ರುಪೀಸ್ ಮಾಡಿದಾಗ 300 ರುಪೀಸ್ ಮಾಡಿ ಮ್ಯಾಮ್, 200 ರುಪೀಸ್ ಮಾಡಿ ಮ್ಯಾಮ್ ಅಂತ ಕೇಳಿದ್ರಿ. ಸೊ ನಿಮ್ಮ ಆಸೆ ತಕ್ಕ ಹಾಗೆ 300 ರುಪೀಸ್ಗೆ ರೀಡಿಂಗ್ ಹೇಳ್ತಾ ಇದ್ದೀನಿ. ಇನ್ನೂ ಕಮಿಂಗ್ ಡೇಸ್ ಅಲ್ಲಿ ಡೆಫಿನೆಟ್ಲಿ ನಾನು 200 ರುಪೀಸ್ ಮಾಡಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ, ಸೊ ಇಫ್ ಯು ಆರ್ ರಿಯಲಿ ವೆರಿ ಇಂಟ್ರೆಸ್ಟೆಡ್, ಇವತ್ತಿನ ದಿನ ಮಾತ್ರ 300 ರುಪೀಸ್ ಪ್ಯಾಕೇಜ್ ಇರುತ್ತೆ. ಸೊ ನಾಳೆಯಿಂದ 300 ಪ್ಯಾಕೇಜ್ ಎಕ್ಸ್ಪೈರಿ ಆಗತ್ತೆ. ಸೊ ನಿಮಗೆ ರೀಡಿಂಗ್ ಬೇಕು ಅಂತ ಅಂದ್ರೆ 300 ರುಪೀಸ್ಗೆ ಇವತ್ತೇ ಪಡ್ಕೊಬಹುದು, ಇವತ್ತೇ ನಿಮಗೆ ರೀಡಿಂಗ್ ಸಿಗುತ್ತೆ. ಸೊ ಇಫ್ ಇಟ್ ಇನ್ ಕೇಸ್ ನಾನೇನಾದ್ರೂ ಇವತ್ತು ನಿಮಗೆ ರೀಡಿಂಗ್ ರೀಚ್ ಔಟ್ ಮಾಡಕ್ ಆಗಿಲ್ಲ ಅಂದ್ರೆ ನಾನು ನೆಕ್ಸ್ಟ್ ಡೇ ಕೂಡ ನಿಮಗೆ ರೀಡಿಂಗ್ಸ್ ನಾನು ಕಳಿಸ್ಕೊಡ್ತೀನಿ, ನೀವು ನಂಗೆ ಕಾಲ್ ಮಾಡಿ ಅಂತ ಹೇಳ್ತೀನಿ. ಸೊ ಯಾವತ್ತೇ ಯಾವುದೇ ಕಾರಣಕ್ಕೂ ನನ್ನ ಮೇಲೆ ಬೇಜಾರ್ ಮಾಡ್ಕೊಂಬೇಡಿ, ಯಾಕಂದ್ರೆ ತುಂಬಾ ಸತಿ ನಾನ್ ಸ್ಟಾಪ್ ಕಾಲ್ಸ್ ಬರ್ತಾನೆ ಇರುತ್ತೆ ಅಂಡ್ ನಂದು ಹಾಸ್ಪಿಟಲ್ ಕಾಲ್ಸ್ ಬರುತ್ತೆ, ಫ್ಯಾಮಿಲಿ ಕಾಲ್ಸ್ ಬರುತ್ತೆ. ಇನ್ ದ ಸೇಮ್ ಟೈಮ್ ನಂಗೆ ಟ್ಯಾರೋ ರೀಡಿಂಗ್ಸ್ ತಗೊಳ್ಳೋರ್ ಕಾಲ್ಸ್ ಬಂದಿರೋದ್ರಿಂದ ಸ್ವಲ್ಪ ಲೈನ್ ಬಿಸಿ ಇರುತ್ತೆ. ಸೊ ಡಿಸಪಾಯಿಂಟ್ ಮಾಡ್ಕೊಂಬೇಡಿ ಅಂತ ಹೇಳ್ತಾ, ಸೊ ಎಸ್ ಗೈಸ್, ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋದಾದ್ರೆ, ಮುಂದೆ ಬರುವಂತಹ ದಿನಗಳಲ್ಲಿ ನಿಮ್ಮ ಕನೆಕ್ಷನ್ ಅಲ್ಲಿ ಏನೆಲ್ಲ ಬದಲಾವಣೆಗಳಾಗತ್ತೆ, ಸೊ ಯಾರೆಲ್ಲ 2 ಸೈಡೆಡ್ ಲವರ್ಸ್ ಇದ್ರ, ಮದ್ವೆ ಆಗಿದ್ರ, ರಿಲೇಶನ್ಶಿಪ್ ಅಲ್ಲಿ ಇದ್ರ, ಈ ಒಂದು ವಿಡಿಯೋ ನಿಮಗೋಸ್ಕರ ಅಂತ ಹೇಳ್ಬೋದು. ಸೊ ಮುಂದೆ ಬರುವಂತಹ ದಿನಗಳಲ್ಲಿ ನಿಮ್ಮ ಕನೆಕ್ಷನ್ ಅಲ್ಲಿ ಏನೆಲ್ಲ ಬದಲಾವಣೆಗಳಾಗತ್ತೆ, ನಿಮ್ಮ ವ್ಯಕ್ತಿಯ ಮನಸ್ಥಿತಿ ಹೇಗಿರುತ್ತೆ, ಈ ಒಂದು ಕನೆಕ್ಷನ್ ಅಲ್ಲಿ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ, ಎಲ್ಲದರ ಒಂದು ಜನರಲ್ ಲವ್ ರೀಡಿಂಗ್ ಇದಾಗಿರುತ್ತೆ ಅಂತ ಹೇಳ್ತಾ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೈಸ್, ಇವಾಗ ನೋಡೋಣ ಮುಂದೆ ಬರುವಂತಹ ದಿನಗಳಲ್ಲಿ ನಿಮ್ಮ ಕನೆಕ್ಷನ್ ಅಲ್ಲಿ ಏನೆಲ್ಲ ಬದಲಾವಣೆಗಳಾಗತ್ತೆ ಅಂಡ್ ಈ ಒಂದು ವ್ಯಕ್ತಿಯ ಮನಸ್ಥಿತಿ ಹೇಗಿರುತ್ತೆ, ನಿಮ್ಮ ಪಾರ್ಟ್ನರ್ದು ಎಲ್ಲಾ ರೀತಿಯ ಒಂದು ಜನರಲ್ ರೀಡಿಂಗ್ ನ ಇವಾಗ ತಿಳ್ಕೊಳ್ಳೋಣ. ಲೆಟ್ಸ್ ಬಿಗಿನ್. ಸೊ ಬಾಟಮ್ ಆಫ್ ದಿ ಕಾರ್ಡ್ ನೈಟ್ ಆಫ್ ಸಾರ್ಟ್ಸ್ ಇದೆ, ಓಕೆ, ಅಂಡ್ ಪೇಜ್ ಆಫ್ ಸಾರ್ಟ್ಸ್ ಇದೆ, ಸ್ಟ್ರೆಂತ್ ಕಾರ್ಡ್ ಇದೆ, 8 ಆಫ್ ಪೆಂಟಿಕಲ್ಸ್ ಇದೆ, ಕಿಂಗ್ ಆಫ್ ಕಪ್ಸ್ ಇದೆ. ಓಕೆ ಗೈಸ್, ಸೊ ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಿದೆ, ಸೊ ಮುಂದೆ ಬರುವಂತ ದಿನಗಳಲ್ಲಿ ನಿಮ್ಮ ಕನೆಕ್ಷನ್ ಅಲ್ಲಿ ಏನೆಲ್ಲ ಬದಲಾವಣೆಗಳಾಗತ್ತೆ ಅನ್ನೋದಾದ್ರೆ, ಸೊ ಈ ಒಂದು ವ್ಯಕ್ತಿ ನಿಮ್ಮ ಕನೆಕ್ಷನ್ ಅಲ್ಲಿ ಡೆಫಿನೆಟ್ಲಿ ಟೈಮ್ ಕೊಡ್ತಾರೆ ಅಂತ ಹೇಳ್ಬೋದು. ಇಷ್ಟು ದಿನಗಳ ಕಾಲ, ಇಷ್ಟು ದಿವಸಗಳ ಕಾಲ ಈ ಒಂದು ವ್ಯಕ್ತಿ ಅವರ ಕರಿಯರ್ ಅಲ್ಲಿ ಬಿಸಿ ಇದ್ರು, ಯಾಕಂದ್ರೆ 8 ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ಸೊ ತುಂಬಾನೇ ಬಿಸಿ ಇದ್ರು, ಕೆಲ್ಸದ ಕಡೆ ಗಮನ ಕೊಟ್ಟು ಈ ಒಂದು ರಿಲೇಶನ್ಶಿಪ್ ಕಡೆ ಗಮನನೇ ಕೊಟ್ಟಿರ್ಲಿಲ್ಲ. ಸೊ ನಿಮ್ಮ ಯೋಗಕ್ಷೇಮಗಳನ್ನ ವಿಚಾರಿಸ್ಕೊಂಡಿರ್ಲಿಲ್ಲ. ಸೊ ಇವಾಗ ಈ ಒಂದು ವ್ಯಕ್ತಿ ಮುಂದೆ ಬರುವಂತಹ ದಿನಗಳಲ್ಲಿ ಸೊ ನಿಮಗಾಗಿ, ನಿಮ್ಮ ಕನೆಕ್ಷನ್ಗಾಗಿ, ನಿಮಗೋಸ್ಕರ ಈ ಒಂದು ವ್ಯಕ್ತಿ ಟೈಮ್ ಮಾಡ್ಕೊಂಡು ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾರೆ, ನಿಮ್ಮ ಜೊತೆಗೆ ಲಂಚ್ ಮಾಡ್ತಾರೆ, ನಿಮ್ಮ ಜೊತೆ ಡಿನ್ನರ್ ಮಾಡ್ತಾರೆ, ನಿಮ್ಮ ಜೊತೆಗೆ ಹೋಲ್ ಡೇ ಇರ್ತಾರೆ ಅಂತಾನೂ ಕೂಡ ಹೇಳ್ಬೋದು. ಸೊ ತುಂಬಾ ಲಾಂಗ್ ಟೈಮ್ ಆಗಿದೆ ನೀವಿಬ್ರು ಒಬ್ರಿಗೊಬ್ರು ಮೀಟ್ ಮಾಡಿ, ಮಾತಾಡಿ, ಫೇಸ್ ಟು ಫೇಸ್ ಕೂತ್ಕೊಂಡು ನಿಮ್ಮ ಭಾವನೆಗಳನ್ನ ಹಂಚ್ಕೊಂಡು, ಇದೆಲ್ಲ ತುಂಬಾ ದಿನಗಳಾಗಿದೆ, ತುಂಬಾ ತಿಂಗಳುಗಳಾಗಿದೆ. ಬಿಕಾಸ್ ಈ ಒಂದು ವ್ಯಕ್ತಿ ಸೊ ಕಂಟಿನ್ಯೂಸ್ ಆಗಿ ಟ್ರಾವೆಲ್ ಮಾಡ್ತಾ
ಮಾಡ್ತಾ ಇದ್ರು, ಕಂಟಿನ್ಯೂಸ್ ಆಗಿ ಒಂದು ವ್ಯಕ್ತಿ ವರ್ಕ್ ಪ್ರೆಷರ್ ಅಲ್ಲಿ ಇದ್ರು. ಇನ್ ದ ಸೇಮ್ ಟೈಮ್ ನೀವು ಕೂಡ ನಿಮ್ಮ ಲೈಫ್ ಅಲ್ಲಿ ನಿಮ್ಮ ಆಕ್ಟಿವಿಟೀಸ್ ಅಲ್ಲಿ ಬಿಸಿ ಇದ್ರಿ. ಬಟ್ ಇವಾಗ ಈ ಒಂದು ವ್ಯಕ್ತಿ ಅನಿಸ್ತಾ ಇದೆ, ಇಲ್ಲ ದಿಸ್ ಇಸ್ ದ ರೈಟ್ ಟೈಮ್ ಟು ಗಿವ್ ದ ಟೈಮ್ ಟು ಮೈ ಪಾರ್ಟ್ನರ್. ಸೊ ಏನೇ ಆಗ್ಲಿ ನನ್ನ ವ್ಯಕ್ತಿಗೆ ಹೋಗಿ ಅವ್ರನ್ನ ಮಾತಾಡ್ಸ್ಕೊಂಡು ಅವ್ರು ಹೇಗಿದ್ದಾರೆ ಅಂಡ್ ಅವ್ರ ಫ್ಯಾಮಿಲಿನಲ್ಲಿ ಏನೆಲ್ಲ ನಡೀತಾ ಇದೆ ಎಲ್ಲಾ ವಿಚಾರಗಳನ್ನ ತಿಳ್ಕೊಂಡು ಅವ್ರನ್ನ ಖುಷಿ ಪಡಿಸೋದು ನನ್ನ ಒಂದು ಕರ್ತವ್ಯ ಅಂತ ಈ ಒಂದು ವ್ಯಕ್ತಿ ಯೋಚನೆ ಮಾಡ್ತಿದ್ದಾರೆ ಅಂತ ಹೇಳ್ತೀನಿ. ಸೊ ಮುಂದೆ ಬರುವಂತ ದಿನಗಳಲ್ಲಿ ಈ ಒಂದು ವ್ಯಕ್ತಿ ನಿಮ್ ಜೊತೆಗೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾರೆ, ನಿಮ್ಮನ್ನ ಖುಷಿಯಾಗಿ ನೋಡ್ಕೊಳ್ತಾರೆ. ಅಂಡ್ ಇನ್ ದ ಸೇಮ್ ಟೈಮ್ ಈ ಒಂದು ವ್ಯಕ್ತಿ ನಿಮ್ಗೆ ಪ್ರಾಮಿಸ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಈ ಒಂದು ಕನೆಕ್ಷನ್ ಅಲ್ಲಿ ನಾನು ಗಿವ್ ಅಪ್ ಮಾಡಲ್ಲ ಅಂಡ್ ನಿಮ್ಗೆ ಟೈಮ್ ಕೊಡೋದು ಕಡಿಮೆ ಮಾಡಲ್ಲ ಅಂತ ಹೇಳಿ ಈ ಒಂದು ವ್ಯಕ್ತಿ ನಿಮ್ಗೆ ಪ್ರಾಮಿಸ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ. ಬಿಕಾಸ್ ಈ ಒಂದು ಕ್ಷಣದಲ್ಲಿ ಈ ಒಂದು ಮೊಮೆಂಟ್ ಅಲ್ಲಿ ನನಗೆ ಆನ್ ಸ್ಪಾಟ್ ಇಂಟೆನ್ಷನ್ ಬಂತು ದಟ್ ನಿಮ್ಮ ಪಾರ್ಟ್ನರ್ ನಿಮಗೆ ಪ್ರಾಮಿಸ್ ಮಾಡ್ತಾರೆ, ನಾನು ಯಾವತ್ತಿಗೂ ನಿನ್ಗೆ ಟೈಮ್ ಕೊಡಲ್ಲ ಅಂತ ಹೇಳೋದಿಲ್ಲ, ನಿನ್ಗೆ ನಾನು ಟೈಮ್ ಕೊಡ್ತೀನಿ ಅಂತ ಹೇಳ್ತಾರೆ ಅಂತ ನನಗೆ ಫೀಲ್ ಆಗ್ತಿದೆ. ಸೊ ತುಂಬಾ ಸತಿ ನಿಮ್ಮ ಪಾರ್ಟ್ನರ್ ಹತ್ರ ನೀವು ಕೇಳಿದ್ರ ನನ್ಗೆ ಅಂತ ನಾನು ಟೈಮೇ ಕೊಡಲ್ಲ, ನೀವು ತುಂಬಾ ನೆಗ್ಲೆಕ್ಟ್ ಮಾಡ್ತೀಯಾ, ಇಗ್ನೋರ್ ಮಾಡ್ತೀಯಾ, ಅವಾಯ್ಡ್ ಮಾಡ್ತೀಯಾ ಅಂತ. ಬಟ್ ಆ ಒಂದು ಕಂಪ್ಲೇಂಟ್ಸ್ ಮುಂದೆ ಬರುವಂತ ದಿನಗಳಲ್ಲಿ ಅದೆಲ್ಲ ಯಾವುದೇ ರೀತಿ ನಡೆಯೋದಿಲ್ಲ. ಈ ಒಂದು ವ್ಯಕ್ತಿ ನಿಮಗೆ ಟೈಮ್ ಕೊಡ್ತಾರೆ ಅಂತ ಹೇಳ್ಬೋದು. ಬಿಕಾಸ್ ದಿಸ್ ಪರ್ಸನ್ ಇಸ್ ಸಮ್ವನ್ ಹೂ ಇಸ್ ಆಲ್ವೇಸ್ ವಾಂಟ್ಸ್ ಟು ಬಿ ವಿತ್ ಯು. ಸೊ ನಿಮ್ಮ ಜೊತೆಗೆ ಯಾವಾಗ್ಲೂ ನಿಮ್ಮ ಜೊತೆಗೆ ಜೀವನ ಪೂರ್ತಿ ಇದೇ ರೀತಿ ಜಗಳ ಆಡ್ಕೊಂಡು ಸಂತೋಷವಾಗಿ ಇಟ್ಕೊಂಡು ನಿಮ್ ಜೊತೆಗೆ ಓಡಾಡ್ಕೊಂಡು ಟ್ರಾವೆಲ್ ಮಾಡ್ಕೊಂಡು ಸೊ ಚೆನ್ನಾಗಿ ಖುಷಿಯಾಗಿ ದುಡ್ಕೊಂಡು ನಿಮ್ಮ ಜೊತೆನೆ ಲೈಫ್ ಲಾಂಗ್ ಇರ್ಬೇಕು ಅಂತ ಈ ಒಂದು ವ್ಯಕ್ತಿಗೆ ತುಂಬಾ ಆಸೆ ಆಗ್ತಾ ಇದೆ. ಸೊ ಹಾಗಿರುವಾಗ ಈ ಒಂದು ವ್ಯಕ್ತಿ ನಿಮಗೋಸ್ಕರ ಏನ್ ಮಾಡಕ್ಕೂ ರೆಡಿ ಇದ್ದಾರೆ. ಸೊ ಹಾಗಾಗಿ ಈ ಒಂದು ವ್ಯಕ್ತಿ ಕಮಿಂಗ್ ಡೇಸ್ ಅಲ್ಲಿ ನಿಮ್ಗೆ ಪ್ರಾಮಿಸ್ ಕೂಡ ಮಾಡಿ ಆ ಒಂದು ಪ್ರಾಮಿಸ್ ತಕ್ಕ ಹಾಗೆ ಅವರ ಮಾತನ್ನ ಉಳಿಸ್ಕೊಳ್ತಾರೆ ಅಂತ ಹೇಳ್ಬಹುದು. ಸೊ ಮೇ ಬಿ ಒಂದು ವ್ಯಕ್ತಿ ನೀವು ಎಲ್ಲಿದ್ದೀರಾ ಆ ಒಂದು ಪ್ಲೇಸ್ಗೆ ವಿಸಿಟ್ ಮಾಡ್ತಾ ಇದ್ದಾರೆ ಕಮಿಂಗ್ ಡೇಸ್ ಅಲ್ಲಿ. ಸೊ ತುಂಬಾ ಲಾಂಗ್ ಟೈಮ್ ಆಗಿದೆ ಅಂದ್ರೆ ಮೋರ್ ದೆನ್ 5 months 6 months ಅಥವಾ 5 weeks ಈ ಎನರ್ಜೀಸ್ ನಂಗೆ ಕಾಣಿಸ್ತಾ ಇದೆ. ಸೊ ಒಬ್ರಿಗೊಬ್ರು ಭೇಟಿ ಮಾಡೋದಿರ್ಲಿ, ಮೆಸೇಜ್ ಕಾಲ್ ಅಲ್ಲೇ ನೀವಿಬ್ರು ಮಾತಾಡ್ತಾ ಇದ್ರಿ, ಇನ್ ದ ಸೇಮ್ ಟೈಮ್ ಫೇಸ್ ಟೈಮ್ ಏನೂ ನೀವು ಮಾಡ್ತಾ ಇಲ್ಲ. ಸೊ ದಿಸ್ ವಿಲ್ ಬಿ ಯೋರ್ ಡೇ ಇನ್ ಕಮಿಂಗ್ ಡೇಸ್ ಅಂತ ಹೇಳ್ಬೋದು. ಸೊ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಮನ್ಸ್ ಬಿಚ್ಚಿ ಮಾತಾಡ್ಬೇಕು ಅನ್ಕೊಂಡಿದ್ದಾರೆ. ಕೆಲವೊಂದು ವಿಚಾರಗಳು ಅವ್ರ ಲೈಫ್ ಅಲ್ಲಿ ಸಮಥಿಂಗ್ ತುಂಬಾ ಸೀರಿಯಸ್ ಆಗಿ ನಡೀತಾ ಇರ್ಬೋದು. ಲೈಕ್ ಏನೋ ಯಾಕೆ ನನ್ನ ಲೈಫ್ ಅಲ್ಲಿ ಈ ತರ ಆಗ್ತಾ ಇದೆ, ಅದೆಲ್ಲಾನು ಕೂಡ ನಿಮ್ಮ ಲೈಫ್ ಅಲ್ಲಿ ಇರುವಂತ ಪ್ರಾಬ್ಲಮ್ಸ್, ಅವ್ರ ಲೈಫ್ ಅಲ್ಲಿ ಇರುವಂತ ಪ್ರಾಬ್ಲಮ್ಸ್ ಎಲ್ಲಾನು ನಿಮ್ಮ ಹತ್ರ ಶೇರ್ ಮಾಡ್ತಾರೆ. ಟ್ರಾನ್ಸ್ಪರೆನ್ಸಿ ಆಗಿರ್ತಾರೆ ಇನ್ನು ಮುಂದೆ ನಿಮ್ಮ ಜೊತೆಗೆ. ಸೊ ನೀವು ಅದನ್ನೇ ಯಾವಾಗ್ಲೂ ಹೇಳ್ತಾ ಇರ್ತೀರಿ, ಯಾವಾಗ್ಲೂ ನೀನೇ ಸ್ಟ್ರೆಸ್ ತಗೊಂಬೇಡ, ನೀನೇ ಎಲ್ಲಾನು ಇಮ್ಯಾಜಿನ್ ಮಾಡ್ಕೊಂಬೇಡ, ಸೊ ನನ್ನ ಹತ್ರನು ನಿನ್ನ ಬಾಂಡಿಂಗ್ಸ್ ನಿನ್ನ ಒಂದು ಪ್ರಾಬ್ಲಮ್ಸ್ ನ ಹೇಳ್ಕೊ, ನಾನು ಕೂಡ ಸಪೋರ್ಟ್ ಮಾಡ್ತೀನಿ ಅಂತ ನೀವು ತುಂಬಾ ಸತಿ ಹೇಳ್ತಾ ಇದ್ರಿ. ಸೊ ಅದು ಮುಂದೆ ಬರುವಂತ ದಿನಗಳಲ್ಲಿ ಈ ಒಂದು ವ್ಯಕ್ತಿ ಅವ್ರ ಲೈಫ್ ಅಲ್ಲಿ ಏನ್ ನಡೀತಾ ಇದೆ ಎಲ್ಲಾ ವಿಚಾರಗಳನ್ನ ನಿಮ್ಮ ಹತ್ರ ಇದ್ದಿದ್ದಂಗೆ ಹೇಳ್ಬಿಟ್ಟು ನಿಮ್ಮನ್ನ ಲೈಕ್ ಯಾವುದೇ ರೀತಿ ಮೋಸ ಮಾಡ್ತಾ ಇಲ್ಲ ಅನ್ನೋ ರೀತಿನಲ್ಲಿ ಈ ಒಂದು ವ್ಯಕ್ತಿ ಟ್ರಾನ್ಸ್ಪರೆಂಟ್ ಆಗಿರ್ಬೇಕು ನಾನು ನನ್ನ ವ್ಯಕ್ತಿ ಜೊತೆಗೆ ಅಂತ ಇವರು ತುಂಬಾನೇ ಅನ್ಕೊಳ್ತಿದ್ದಾರೆ. ಅಂಡ್ ಈ ಒಂದು ವ್ಯಕ್ತಿ ನಿಮ್ಮ ಮೇಲೆ ತುಂಬಾನೇ ಲವ್ ಇದೆ, ಕೇರ್ ಇದೆ, ರೆಸ್ಪೆಕ್ಟ್ ಇದೆ. ಸೊ ನೀವು ತುಂಬಾ ಸತಿ ಹೇಳ್ತೀರಾ ನನ್ಗೆ ತುಂಬಾ ನೀನು ರೆಸ್ಪೆಕ್ಟೇ ಕೊಡಲ್ಲ, ರೆಸ್ಪೆಕ್ಟೇ ಮಾಡ್ತಿಲ್ಲ ನೀನು ಅಂತ ಏನಲ್ಲ ನೀವು ಲೈಕ್ ಹೇಳ್ತಾ ಇದ್ರಿ. ಈ ಒಂದು ವ್ಯಕ್ತಿ ಆಕ್ಚುಲಿ ತುಂಬಾನೇ ನಿಮ್ಮನ್ನ ರೆಸ್ಪೆಕ್ಟ್ ಮಾಡ್ತಾರೆ ಅಂತ ಹೇಳ್ಬಹುದು. ಸೊ ತುಂಬಾ ಸತಿ ನೀವು ಕಂಪ್ಲೇಂಟ್ ಮಾಡಿದ್ದು ಇದೆ, ನೀನ್ ಸರಿಯಾಗಿ ನೆಗ್ಲೆಕ್ಟ್ ಮಾಡ್ತೀಯಾ, ಕೇರ್ಲೆಸ್ ಆಗಿ ನೋಡ್ಕೊಂತೀಯಾ, ನನ್ನ ಜೊತೆ ನೀನ್ ಚೆನ್ನಾಗೇ ಇರೋದಿಲ್ಲ, ಯಾವಾಗ್ಲೂ ಜಗಳ ಆಡ್ತೀಯಾ, ಕೋಪ ಮಾಡ್ಕೊಂತೀಯಾ, ಬೇಜಾರ್ ಮಾಡ್ತೀಯಾ ನನ್ಗೆ ಅಂತ ತುಂಬಾ ಸತಿ ಕಂಪ್ಲೇಂಟ್ ಹೇಳಿರೋದಿದೆ. ಬಟ್ ಅದನ್ನೆಲ್ಲ ಅವರು ತಿದ್ಕೊಂಡು ಸರಿಪಡಿಸ್ಕೊಂಡು ನಿಮ್ಮ ಜೊತೆಗೆ ಆದಷ್ಟು ಕೋಪನ ಕಂಟ್ರೋಲ್ ಮಾಡ್ಕೊಂಡು ನಿಮ್ಮ ಜೊತೆಗೆ ಫನ್ ಆಗಿರ್ಬೇಕು, ಖುಷಿಯಾಗಿರ್ಬೇಕು, ನಿಮ್ಮ ತಕ್ಕ ಹಾಗೆ ನಿಮ್ಮ ಒಂದು ಅಭಿರುಚಿ ತಕ್ಕ ಹಾಗೆ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗಿರ್ಬೇಕು ಅಂತ ಡಿಸೈಡ್ ಆಗಿದ್ದಾರೆ. ಫಾರ್ ದ ಫಸ್ಟ್ ಟೈಮ್ ಅವ್ರು ಅನ್ಕೊಂಡೇ ಇರ್ಲಿಲ್ಲ ನಾನು ನನ್ನ ಪ್ರೀತಿಗೋಸ್ಕರ ನನ್ನ ವ್ಯಕ್ತಿಗೋಸ್ಕರ ಇಷ್ಟೆಲ್ಲ ಬದಲಾಗ್ತೀನಿ ಅಂತ. ಬಟ್ ಈ ಒಂದು ವ್ಯಕ್ತಿ ಬದಲಾಗ್ತಾ ಇದ್ದಾರೆ ನಿಮಗೋಸ್ಕರ, ಈ ಒಂದು ಪ್ರೀತಿಗೋಸ್ಕರ. ಬಟ್ ಡೆಫಿನೆಟ್ಲಿ ಅವರ ಸ್ಟ್ರೆಂತೇ ನೀವಾಗಿದ್ರ, ಸ್ಟ್ರೆಂತ್ ಕಾರ್ಡ್ ಬಂದಿರೋದ್ರಿಂದ ಅವರ ಸ್ಟ್ರೆಂತೇ ನೀವಾಗಿರೋದ್ರಿಂದ ಈ ಒಂದು ವ್ಯಕ್ತಿ ನಿಮಗೋಸ್ಕರ ಏನ್ ಬೇಕಾದ್ರೂ ಮಾತಾಡ್ತಾರೆ, ಏನ್ ಬೇಕಾದ್ರೂ ಮಾಡ್ತಾರೆ. ಅಂಡ್ ಈ ಒಂದು ವ್ಯಕ್ತಿ ಎಷ್ಟು ಪ್ರೀತಿ ಮಾಡ್ತಾರೆ ನಿಮ್ಮನ್ನ ಅಂದ್ರೆ ದಟ್ ಕೆನಾಟ್ ಬಿ ಎಕ್ಸ್ಪ್ಲೇನ್ಡ್ ಇನ್ ವರ್ಡ್ಸ್, ದಟ್ ಕೆನಾಟ್ ಬಿ ಎಕ್ಸ್ಪ್ಲೇನ್ಡ್ ಇನ್ ಎನಿ ಕೈಂಡ್ ಆಫ್ ಎಕ್ಸ್ಪೆರಿಮೆಂಟ್. ಸೊ ಪ್ರೀತಿನ ಎಷ್ಟು ಮಾಡ್ತಾರೆ ಅಂತ ಅನ್ನೋಕ್ಕೂ ಆ ಒಂದು ವ್ಯಕ್ತಿಗೆ ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ. ನೀವು ನನ್ನ ಪಾರ್ಟ್ನರ್ ಇಷ್ಟೆಲ್ಲ ನನ್ನ ಪ್ರೀತಿ ಮಾಡ್ತಾರ ಅಂತ ಕೆಲವೊಂದ್ಸತಿ ನಿಮ್ಗೆ ಡೌಟ್ ಆಗ್ಬೋದು. ಬಟ್ ಈ ಒಂದು ವ್ಯಕ್ತಿ ಆಕ್ಚುಲಿ ತುಂಬಾ ಪ್ರೀತಿ ಮಾಡ್ತಾರೆ ನಿಮ್ಮನ್ನ, ತುಂಬಾನೇ ಕೈಂಡ್ ಹಾರ್ಟೆಡ್, ತುಂಬಾನೇ ಸಿಂಪಲ್. ಸೊ ಯಾವುದೇ ರೀತಿ ಕಾಂಪ್ಲಿಕೇಶನ್ಸ್ ಇವರಲ್ಲಿ ಇಲ್ಲ. ಬಟ್ ಈ ಒಂದು ವ್ಯಕ್ತಿ ಬೇಕು ಅಂತ ನಿಮ್ನ ಕಾಲು ಎಳಿತಾರೆ, ನಿಮ್ಗೆ ತೋರಿಸ್ತಾರೆ ನಾನು ತುಂಬಾ ಜೋರು, ಎಮೋಷನಲ್ ಇಲ್ಲ, ನಾನು ಅಷ್ಟು ಬೇಗ ಬಗ್ಗಲ್ಲ ಅಂತ. ಬಟ್ ಈ ಒಂದು ವ್ಯಕ್ತಿ ತುಂಬಾನೇ ಎಮೋಷನಲ್ ಅಂತ ಹೇಳ್ಬೋದು. ಎಷ್ಟು ಮಟ್ಟಿಗೆ ಎಮೋಷನಲ್ ಅಂತ ಅಂದ್ರೆ ನೀವು ಏನಾದ್ರೂ ಒಂದು ವ್ಯಕ್ತಿಗೆ ತಿರುಗಿಸಿ ಏನಾದ್ರೂ ಒಂದು ಬೈದ್ರು ಅಥವಾ ಏನಾದ್ರು ಸಮಥಿಂಗ್ ಅಂದ್ರೆ ಆ ಒಂದು ಬೇಗ ನಾಟ್ ಬಿಡುತ್ತೆ ಅವ್ರ ಮೈಂಡಿಗೆ, ಅವರ ಮನಸ್ಸಿಗೆ.
ಸೊ ಇದು ಹೇಳ್ಬೋದು. ಸೊ ಈ ಒಂದು ವ್ಯಕ್ತಿ ಮುಂದೆ ಬರುವಂತಹ ದಿನಗಳಲ್ಲಿ ನಿಮಗೆ ಡೆಫಿನೆಟ್ಲಿ ಟೈಮ್ ಕೊಡ್ತಾರೆ, ನಿಮ್ ಜೊತೆಗೆ ಮಾತಾಡ್ತಾರೆ, ಯಾವಾಗ್ಲೂ ನಿಮ್ಮ ಜೊತೆಗೆ ಟಚ್ ಅಲ್ಲಿ ಇರಕ್ಕೆ ಟ್ರೈ ಮಾಡ್ತಾರೆ. ಅಂಡ್ ಇನ್ ದ ಸೇಮ್ ಟೈಮ್ ಈ ಒಂದು ವ್ಯಕ್ತಿ ಯಾವುದೇ ಕಾರಣಕ್ಕೂ ನಿಮಗೆ ಏನೆಲ್ಲ ಪ್ರಾಮಿಸ್ ಮಾಡಿದ್ರು ಆ ಪ್ರಾಮಿಸಸ್ ನ ಉಳಿಸ್ಕೊಳಕ್ಕೆ ಟ್ರೈ ಮಾಡ್ತಾರೆ. ಅಂಡ್ ಇನ್ ದ ಸೇಮ್ ಟೈಮ್ ಈ ಒಂದು ವ್ಯಕ್ತಿ ನಿಮ್ಮ ಒಂದು ಫೇವ್ರೆಟ್ ಪ್ಲೇಸ್, ಫೇವ್ರೆಟ್ ರೆಸ್ಟೋರೆಂಟ್ ಏನಾದ್ರು ಇತ್ತು ಅಂದ್ರೆ ಆ ಒಂದು ಪ್ಲೇಸಸ್ಗೆ ಹೋಗಿ ನಿಮ್ಗೆ ಟ್ರೀಟ್ ಕೊಡಿಸಬಹುದು ಅಂತ ಹೇಳ್ಬೋದು. ಈ ಎನರ್ಜೀಸ್ ಕೂಡ ನಂಗೆ ಕಾಣಿಸ್ತಾ ಇದೆ. ಸೊ ತುಂಬಾ ಟೈಮ್ ಆಗಿದೆ ನೀವಿಬ್ರು ಮೀಟ್ ಮಾಡಿ, ಡೇಟಿಂಗ್ ಹೋಗಿ ಅಥವಾ ಏನೋ ಟ್ರಾವೆಲ್ ಮಾಡಿ ಒಟ್ಟಿಗೆ, ಅದೆಲ್ಲ ಈ ಒಂದು ವ್ಯಕ್ತಿ ಸ್ಟಾರ್ಟ್ ಮಾಡ್ತಾರೆ ಮುಂದೆ ಬರುವಂತ ದಿನಗಳಲ್ಲಿ. ಅಂಡ್ ದಿಸ್ ಪರ್ಸನ್ ಇಸ್ ಗೋಯಿಂಗ್ ಟು ಪ್ರಾಮಿಸ್ ಯು. ಸೊ ಯಾವುದೇ ಕಾರಣಕ್ಕೂ ನಿನ್ನ ಬಿಡೋದಿಲ್ಲ. ಅಂಡ್ ಈ ಒಂದು ಕನೆಕ್ಷನ್ ಅಲ್ಲಿ ನಿನಗೆ ತುಂಬಾನೇ ಕಾಟ ಕೊಡಲ್ಲ ಅಂತ ಹೇಳಿ ಒಂದು ವ್ಯಕ್ತಿ ಪ್ರಾಮಿಸ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ. ಸೊ ಇದಾಗಿತ್ತು ನಿಮ್ಮ ರೀಡಿಂಗ್. ಶಾರ್ಟ್ ಅಂಡ್ ಸ್ವೀಟ್ ವಿಡಿಯೋ ಅಂತ ಹೇಳ್ಬೋದು. ಸೊ ಯಾರೆಲ್ಲ ಪರ್ಸನಲ್ ರೀಡಿಂಗ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ, ಇಫ್ ಯು ಆರ್ ರಿಯಲಿ ವೆರಿ ಇಂಟ್ರೆಸ್ಟೆಡ್, ಡೆಫಿನೆಟ್ಲಿ ಇವತ್ತಿನ ದಿನ 300 rupeesಗೆ ಪರ್ಸನಲ್ ರೀಡಿಂಗ್ ನ ಹೇಳ್ತಾ ಇದ್ವಿ. ಇವತ್ತು ಕೊನೆಯ ದಿನ ಆಗಿರೋದ್ರಿಂದ ಸೊ ಇವತ್ತೇ ರೀಡಿಂಗ್ ಸಿಗುತ್ತೆ, ಇವತ್ತೇ ಪೇ ಮಾಡಿದ್ರೆ ಡೆಫಿನೆಟ್ಲಿ ಇಫ್ ಯು ಆರ್ ರಿಯಲಿ ವೆರಿ ಇಂಟ್ರೆಸ್ಟೆಡ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಅಸ್ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್.